ಈ ಹೊರನಾಟಿಂದ ಬಂದು 3 ಸಲ 2 ಸಲ ಕಸ ಹೊಡಿತಾರೆ. ನಾವೇನು ಕೊಡೋಕ್ಕಲ್ಲ ತಂಗಿಯರಿಗೆ ಅವ್ರಿಗೆ ಬಾಗಿನ ಕೊಡೋಣ ಜೋರಾಗಿ ಹಿಂಗೆ ಮಗ ನೀವು ಸರಿ. ದಯವಿಟ್ಟು ಭಕ್ತರಲ್ಲಿ ಏನು ವಿನಂತಿ ಅಂದರೆ ದೇವ್ರ ಸೀರೆ ಥರ ಬದಲು ಮಾಮೂಲಿ ಸೀರೆ ತನ್ನಿ, 100 ರೂಪಾಯಿ ಪರವಾಗಿಲ್ಲ. ತಾಯಿ ಪಾದಕನ ಬಡಬಗರಿಗೆ ಕೊಡೋಣ. ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಯಾರಿಗೆ ಬಾಗಿನ ಕೊಡಲ್ಲ ಅಂತೀರಿ, ಯಾರಿಗೆ ಮನೇಲಿ ಅಪ್ಪ ಅಮ್ಮನ ನೋಡ್ಕೊಂತಿಲ್ಲ ಅಂತ ಬಡಬರಿಗೆ ಕೊಟ್ಬಿಡೋಣ. ಇನ್ನು ಗೌರವ ಬಯಸ ಬನ್ನಿ, ಯಾವ ತಂಗಿಯರಿಗೆ ಬಾಗಿನ ಕೊಡ್ತಿಲ್ಲ ಆ ಬಾಗಿನ ಕೊಡ್ತಾ ಇತ್ತು ಗೊತ್ತಾ. ಯಾವ ಅಕ್ಕಪಕ್ಕ ಮನೇಲಿ ನಿಮ್ಗೆ ಯಾರು ಹುಷಾರಿಲ್ಲ ಅಂದರೆ, ನಿಮ್ಮ ಅಕ್ಕಪಕ್ಕ ಯಾರು ಅಂದರಿದ್ರೆ, ಒಂದು ವೇಳೆ ನಿಮ್ಮ ಮನೆ ಮಕ್ಕಳಿದ್ದಾರೆ ಅವ್ರು ನಿಮ್ಗೆ ಸಾಕ್ತಿಲ್ಲ ಅಂದರೆ ದಯವಿಟ್ಟು ನಿಮಗೆ ತಿಳಿಸಿ, ನಾವು ನಿಮ್ಮ ಕೈಲಾದ್ರು ಸಹಾಯ ಮಾಡ್ತೀವಿ. ತಪ್ಪೋದ್ರಾ? ಮುಟ್ಬೋದಿತ್ತಲ್ವ ಮಮ್ಮಿ? ಹೆಂಗೋ ಒಬ್ಬಳೆ ಮಗಳು ಆ ಒಳ್ಳೆ ಮೈ ಆಸ್ತಿ ಕೇಸಾಗಿ ನಂಗೆ ಇರ್ಬಿಟ್ಟು ವಾರಕ್ಕೆ 5 ಜನೈತೆ ಮಂದಿಗೆ ಹೋಗಿ ಅಂದಿಗೆ ಎಲ್ಲಿ ಮಗಳೇ ಆಗ ಬಡವಲ್ವ ಕಳ್ಳ ನಾವು ಕುಡಿ ಎಣ್ಣೆ ಕೊಡೋದಾಗಲ್ಲ ಏನು ಹೆಂಗೆ ಅಪ್ಪ ಕೊಡೋದು ಹೆಂಗೆ? ಈ ಪ್ರೀತಿ ಮುಂದೆ ಯಾಕೆ ಬೆಳೆಯಿಲ್ಲ, ಅಪ್ಪ ಮುಂದೆ ಯಾಕೆ ಬೆಳೆಯಿಲ್ಲ ಅಕ್ಕ? ಇವರು ಬೇರೆ ನೋಡಿ ಬಿಟ್ರು ನಮಗೆ ಅಕ್ಕ. ಇನ್ನು ಶರ್ಟ್ ಕೂಡ ಬಂದಿದ್ದೀವಿ ಬರಲಿ ಬಾಯ್ತಿದ್ರು ಯಾವ ಬೇಕು ಶರ್ಟು ಕೂಡ ಕೊಟ್ಟಿರ್ತೈತೆ ಅಣ್ಣೇ. ಇನ್ನೇನು ಶರ್ಟ್ ಯಾವಿಂತಾವು ಮೆಂತಿ ಕೇಳ್ತೀನಿ. ಯಾವ ಶರ್ಟ್ ನನಗೆ ಇಷ್ಟ ಅಥವಾ ನೀನು ಸುಳ್ಳು ದೇವ್ರು ನಿಮ್ಗೆ ಆಸೆ ಕೊಡಿ. ಇದೇನು ದುಡ್ಡು ಲಂಚ ಅಲ್ಲ, ಈ ಪ್ರೀತಿಯಿಂದ ಬಂದು ಭಾವಿಸಿ ಪ್ರೀತಿಯಿಂದ ಕೊಡ್ತಕ್ಕಂಥದ್ದು ಅಷ್ಟೇ. ಅದಾ ಪ್ರೀತಿ ಬೆಲೆ ಕಟ್ಟಬಾರ್ದು. ಅಂದರೆ ಇನ್ಯಾಕೆ ಮಾಡಿ ಬೇರೆ ಆಸೆ ಕೊಡಲಿ ನಾವು ಯೋಟ್ ಮಾಡ್ದ ಅತ್ಯಂತ ಉದ್ದಾರ ಯಾರಂದರೆ ಹೇಳೋಕ್ಕೆ ಆಗಲ್ಲ. ಈ ದೇವ್ರು ನಂಬಿ ಇಡ್ಡಿ ಕೂಡ ಮಾಡ್ಕೊಂಡಿರಂತೆ, ತೊಳ್ಳೆ ಗಾಡಿ ಇಕ್ಕೊಂಡಿರುತ್ತೆ, ಎಲ್ಲಿ ರಾತ್ರಿ ಜೀವನ ಮಾಡ್ತಾರಂತೆ. ದೇವ್ರನ್ನ ಹೆಂಗೆ ಕೇಳ್ಬೇಕು ಗೊತ್ತಾ? ಒಳ್ಳೆ ಆರೋಗ್ಯ ಕೂಡ ಒಳ್ಳೆ ಕೈ ಮಕ್ಕಳು ಬಂದಿಲ್ಲ ಒಬ್ಬರು